ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ SSP ಸ್ಕಾಲರ್ಶಿಪ್ ಕುರಿತು ಒಂದು ವಿಡಿಯೋ ಅಪ್ಡೇಟ್ ಮಾಡಿದೆ. 2024-25 ಸಾಲಿನ ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಏನು ಎಕ್ಸ್ಟೆಂಡ್ ಆಗಿತ್ತು ಅದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ. ಅದರಲ್ಲಿ ಬಂದಿರುವಂತಹ ಮ್ಯಾಕ್ಸಿಮಮ್ ಕಮೆಂಟ್ಸು 2023-24 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಏನಾದರೂ ಇದ್ದರೆ ಹೇಳಿ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿರುವಂಥದ್ದು 2023-24 ಸಾಲಿನ SSP ಸ್ಕಾಲರ್ಶಿಪ್, ಅದರಲ್ಲೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅದರ ಒಂದು ಡೌಟ್ಸನ್ನು ಕೇಳ್ತಿದ್ದಾರೆ. ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ, ನಾವು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಎಲ್ಲಿ ನಮಗೆ ಎಸ್ ಅಂತ ಇರಬೇಕು, ಯಾವಾಗ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಏನೋ ಅಂತ ಕೇಳ್ತಿದ್ದಾರೆ. ಇದೆಲ್ಲದರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ SSP ಒಂದು ಪೇಜ್ಗಾದರೆ ಲಾಗಿನ್ ಆಗಿದ್ದ ಆದಮೇಲೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕಾಣಿಸಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ 2023-24 ಸಾಲಿಂದು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಪೇಜ್ 2 ಅಲ್ಲಾದರೆ ಇದೀನಿ. ನಾನು ನಿಮಗೆ ಪ್ರೆಸೆಂಟ್ ಸ್ಟೇಟಸ್ ಚೆಕ್ ಮಾಡೋದ್ರಲ್ಲಿ ಪೇಜ್ 1 ನೀವೇನು ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆಯಾ, ಆಧಾರ್ ಸೀಡಿಂಗ್ ಆಗಿದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟಾಗಿ ಆಧಾರ್ ಸೀಡಿಂಗ್ ಏನಾದರೂ ನೋ ಅಂತ ಇತ್ತು ಅಂತ ಅಂದರೆ ನಿಮಗೆ ಅಮೌಂಟ್ಸ್ ಆದರೆ ಬರೋದಿಲ್ಲ. ಸೊ ನೀವು ಅದೊಂದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಆಧಾರ್ ಸೀಡಿಂಗ್ ಆಗಿರ್ಬೋದು, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದ್ರೆ ಸೆಕೆಂಡ್ ಪೇಜಲ್ಲಿ ನೀವೇನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. 2023-24 ಸಾಲಿನ ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು 20 ಡೇಸ್ ಬ್ಯಾಕ್ ಆದರೆ ಸ್ಟೂಡೆಂಟ್ಸ್ಗೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಯಿತು. ಯಾಕೆ ಅವ್ರಿಗೆ ಮಾತ್ರ ರಿಸೀವ್ ಆಯಿತು, ನಿಮಗೆ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಸಿಂಪಲ್ ರೀಸನನ್ನು ಕೊಡ್ತೀನಿ. ನೋಡಿ, ಮೊದಲಿಗೆ 2023-24 ಸಾಲಿನ ಸ್ಕಾಲರ್ಶಿಪ್ಪು ನೀವು ಆ ಅಕಾಡೆಮಿಕ್ ಇಯರಲ್ಲಿ ಏನು ಅಪ್ಲೈ ಮಾಡಿದ್ರಿ ಆಗ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಬಂತು. ಮತ್ತು ನಾವು ಡಿಪಾರ್ಟ್ಮೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ಸ್ ಅವ್ರು ಹೇಳಿದ್ದು ನಮ್ಮ ಹತ್ರ ಫಂಡ್ಸ್ ಆದರೆ ಇಲ್ಲ ಅಂತ ಹೇಳಿದ್ರು. ಓಕೆನಾ, ಫಂಡ್ಸ್ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಸ್ಟೂಡೆಂಟ್ಸಲ್ಲೂ ಹೋಪ್ ಸ್ವಲ್ಪ ಕಡಿಮೆ ಆಯಿತು. ಇವ್ರು ಕೊಡ್ತಾರಾ ಇಲ್ವೋ ಅನ್ನೋಂಥ ಒಂದು ಕನ್ಫ್ಯೂಷನಲ್ಲಿ ಆದರೆ ಇದ್ರು. ಕಳೆದ 20 ದಿನಗಳ ಹಿಂದೆ ಏನಾಯಿತು, ಸ್ಟೂಡೆಂಟ್ಸ್ಗೆಲ್ಲೂ SSP ಸ್ಕಾಲರ್ಶಿಪ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಬೇರೆ ಕೋರ್ಸ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಅಮೌಂಟ್ಸ್ ಆದರೆ ಬಂತು. ಯಾಕಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಫಂಡ್ಸನ್ನು ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಮಾಡಿರ್ತಾರೆ. ಆಗ ಆ ಡಿಪಾರ್ಟ್ಮೆಂಟ್ ಅವರು ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ಜಮಾ ಮಾಡಿರ್ತಾರೆ. ಈಗ ನನಗೆ ಗೊತ್ತಿರುವಂತಹ ಮಟ್ಟಿಗೆ ಮತ್ತೆ ಫಂಡ್ಸ್ ಖಾಲಿ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರ್ತಿಲ್ಲ. ಇದು ಬ್ಯಾಚ್ ವೈಸು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂಥದ್ದು. ಸೊ ನೆಕ್ಸ್ಟ್ ಗೌರ್ಮೆಂಟ್ ಕಡೆಯಿಂದ 2023-2024 ಅಕಾಡೆಮಿಕ್ ಇಯರ್ದು ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡೋವರೆಗೂ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗೋದಿಲ್ಲ. ನೀವು ಡಿಪಾರ್ಟ್ಮೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಸಿಂಪಲ್ ಆಗಿ ಇಷ್ಟೇ ಹೇಳ್ತಾರೆ, ನಮಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು. ನೀವು ಕೇಳೋದಾದರೆ ಬರುತ್ತಾ ಇಲ್ವಾ ಅಂತ ಕೇಳೋದಾದರೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಬರುತ್ತೆ ಅಂತಲೇ ಹೇಳ್ತೀನಿ. ಓಕೆನಾ, ಅದೆಷ್ಟೇ ಲೇಟ್ ಆಗ್ಬೋದು. ಯಾಕಂತ ಅಂದರೆ SSP ಸ್ಕಾಲರ್ಶಿಪ್ 2023-24 ಸಾಲಿನ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸಲ್ಲೇ ಹೋಪ್ಸ್ ಆದರೆ ಹೋಗಿತ್ತು, ನಾವು ಅಪ್ಲೈ ಮಾಡಿದ್ವಿ ನಮಗೆ ಬರಲ್ಲ ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ರಿಸೀವ್ ಆಯಿತು. ಹಾಗಾಗಿ ನಿಮಗೂ ಹಣ ಜಮಾ ಆಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ಆ್ಯಂಡ್ ಮೈನ್ಲಿ ನೀವು ಸ್ಟೇಟಸಲ್ಲಿ ಏನು ಚೆಕ್ ಮಾಡ್ಕೋಬೇಕು, ಯಾವ ಸ್ಟೇಜಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಓಕೆನಾ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಕಾಂಪೋನೆಂಟು ಪುಷ್ ಟು DBT ಅಮೌಂಟ್ ಅಂತ ಇದೆ. ಓಕೆನಾ, ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಫೀ ಅಮೌಂಟ್ ಪುಷ್ ಟು DBT ಪರ್ ಪೇಮೆಂಟ್ ಅಂತ ಇರುವಂಥದ್ದು ನಿಮಗೆ ಪುಷ್ ಟು DBT ಎಸ್ ಅಂತ ಇರಬೇಕು. ಆ್ಯಂಡ್ ಹಾಗೇನು ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ಆದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. ಬಟ್ ನಾನು ತೋರಿಸಿರುವಂಥ ಸ್ಟೂಡೆಂಟ್ದು ಈ PM SSP ಸ್ಕಾಲರ್ಶಿಪ್ ಬಂದಿದೆ. ಸೊ ಹಾಗಾಗಿ ಆ ಒಂದು ಸ್ಟೂಡೆಂಟ್ಸ್ಗೆ ಒಂದು ಫೀ ಕನ್ಸೆಷನ್ ಅಮೌಂಟ್ ಆದರೆ ಬರೋದಿಲ್ಲ. ಬಟ್ ನಿಮಗೆ ಇಲ್ಲಿ ಫೀ ಅಮೌಂಟ್ ಅಂತ ಬಂದು ಪುಷ್ ಟು DBT ಅಂತ ಇರುತ್ತಲ್ವಾ, ಪುಷ್ ಟು DBT ಎಸ್ ಅಂತ ಇರಬೇಕು. ಆ್ಯಂಡ್ ಹಾಗೇನು ಅಮೌಂಟ್ ಆದರೆ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. 2023-2024 ಅಕಾಡೆಮಿಕ್ ಇಯರಲ್ಲಿ PM SSP ಸ್ಕಾಲರ್ಶಿಪ್ ಯಾರಿಗಾದರೂ ಬಂದಿರುತ್ತೋ ಅವ್ರಿಗೆ ಈ ಒಂದು ಫೀ ಅಮೌಂಟ್ ಆದರೆ ಬರೋದಿಲ್ಲ. ಓಕೆನಾ, ಅದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಫಸ್ಟ್ ಸ್ಟೇಜಲ್ಲಿ ಏನು ನೋಡ್ಕೋಬೇಕು, ನಿಮಗೆ ಇಲ್ಲಿ ಯಾವ ಒಂದು ಕಾಂಪೋನೆಂಟಲ್ಲಾದರೂ ಆಗಿರ್ಬೋದು ಪುಷ್ ಟು DBT ಎಸ್ ಅಂತ ಇರಬೇಕು, ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿರಬೇಕು. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿ ಪೇಮೆಂಟ್ ಸ್ಟೇಟಸ್ ಇನ್ DBT, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಎಸ್ ಅಂತ ಇರಬೇಕು, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಅಂತ ಇರಬೇಕು. ಆ್ಯಂಡ್ ಹಾಗೇನು ಇಲ್ಲಿ ನಿಮಗೆ ಕ್ಲಿಯರಾಗಿ ಅಮೌಂಟ್ ಇಷ್ಟು ಏನು ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿಯರಾಗಿ ಆದರೆ ಮೆನ್ಷನ್ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಷ್ಟು ನೋಡಿ, ಪೇಮೆಂಟ್ ಅಪ್ರೂವ್ಡ್ ಬೈ DDOನೂ ಆಗಿದೆ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBTನೂ ಆಗಿದೆ, ಅಮೌಂಟು ಬಂದಿದೆ ಅಂತ ಅಂದರೆ ಜಸ್ಟ್ ನೀವು ಇನ್ನೇನು ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಸ್ಟೇಟಸ್ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ರಿಲೀಸ್ ಆಗುತ್ತೋ ಆವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ, ನಿಮಗೊಂದು ಟೆಕ್ಸ್ಟ್ ಮೆಸೇಜ್ ಮೂಲಕ ಬರುತ್ತೆ. ಓಕೆನಾ, ನಿಮ್ಗೆ ಇಷ್ಟು ಅಮೌಂಟ್ ರಿಸೀವ್ ಆಗಿದೆ ಅಂತ ಹೇಳಿಬಿಟ್ಟು. ಬಟ್ ಸದ್ಯದ ಮಟ್ಟಿಗೆ ಒಂದು ವೀಕಿಂದ ತಗೊಳ್ಳೋದಾದರೆ 23-24 ಅಕಾಡೆಮಿಕ್ ಇಯರ್ದು ಸ್ಟೂಡೆಂಟ್ಸ್ಗೆ ಯಾರಿಗೂ ಅಮೌಂಟ್ಸ್ ಆದರೆ ಬಂದಿಲ್ಲ. ಅದಕ್ಕೆ ಮುಂಚೆ ಆದರೆ ಬಂದಿತ್ತು. ಒಂದು ಕ್ಲಾರಿಫಿಕೇಷನನ್ನು ನಿಮಗೆ ಕೊಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಡೀಟೇಲ್ಸಲ್ಲಿ ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಡಿಪಾರ್ಟ್ಮೆಂಟ್ ನೇಮು, ಮೈಂಟೆನೆನ್ಸ್ ಆರ್ ಫೀ, ಪೇಡ್ ಸ್ಟೇಟಸ್ಸು, ಟೋಟಲ್ ಅಮೌಂಟ್ ಪೇಯ್ಡು, ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟ್ ಆನ್ ಯಾವ ಡೇಟಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ತೋರಿಸುತ್ತಾ.
ಇಷ್ಟನ್ನು ಚೆಕ್ ಮಾಡ್ಕೊಳ್ಳಿ. ಈ ಸ್ಟೇಟಸನ್ನು ಚೆಕ್ ಮಾಡಿದಾಗ ಯಾರಿಗಾದರೆ ಪೇಮೆಂಟ್ ಸ್ಟೇಟಸ್ ಇನ್ DBT ಅಲ್ಲಿ ಆ್ಯಂಡ್ ಹಾಗೇನೋ ನಿಮಗೆ ಇಲ್ಲಿ ಕ್ಲಿಯರ್ ಆಗಾದರೆ ಕಾಂಪೋನೆಂಟು ಪುಷ್ ಟು DBT ಅಮೌಂಟ್ ಎಲ್ಲ ಯಾರಿಗಾದರೆ ಕ್ಲಿಯರಾಗಿ ಮೆನ್ಷನ್ ಆಗಿದೆಯೋ ಇಂಥ ಸ್ಟೂಡೆಂಟ್ಸು ನಿಮ್ದೆಲ್ಲನೂ ಆಲ್ ಪರ್ಫೆಕ್ಟ್ ಆಗಿದೆ. ಇನ್ನು ಜಸ್ಟ್ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ಗೆ ಫಂಡ್ಸ್ ಆದರೆ ರಿಲೀಸ್ ಮಾಡಬೇಕು. ಓಕೆನಾ, ನಾನು ಏನೊಂದು ಭರವಸೆಯನ್ನು ನಿಮಗೆ ಕೊಡಬಲ್ಲೆ ಅಂತ ಅಂದರೆ 2023-24ನೇ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಗೆ ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಬಿಡಿ. ಓಕೆನಾ, ಯಾಕಂತ ಅಂದರೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಪೆಂಡಿಂಗ್ ಇದ್ದು 24-25ನೇ ಸಾಲಿನ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದ್ರೂ ಹೇಳೋದಕ್ಕೆ ಆಗೋದಿಲ್ಲ. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಈಗ ನಿಮ್ಗೆ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ 23-24ನೇ ಸಾಲಿನ ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡೋಂಥ ಚಾನ್ಸಸ್ ಆದರೆ ಇದ್ದಾವೆ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಬರುತ್ತೆ, ನೀವು ಅಮೌಂಟ್ ಆದರೆ ರಿಸೀವ್ ಮಾಡ್ಕೋತೀರಾ. ಓಕೆನಾ, ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ 23-24 ಅಕಾಡೆಮಿಕ್ ಇಯರ್ದು ಎಷ್ಟು ಸ್ಟೂಡೆಂಟ್ಸ್ಗೆ ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ ಅಂತ ಹೇಳಿಬಿಟ್ಟು ಒಂದು ಲೈಕ್ ಮೂಲಕ ಆ್ಯಂಡ್ ಹಾಗೇನು ಮರಿದೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಕಮೆಂಟ್ ಸೆಕ್ಷನನ್ನು ನೋಡಿದಾಗ ನನಗೆ ಗೊತ್ತಾಗುತ್ತೆ ಎಷ್ಟು ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಇದೆ ಅಂತ ಹೇಳಿಬಿಟ್ಟು. ಸೊ ನನ್ನಿಂದ ಆದಷ್ಟು ಹೆಲ್ಪನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.